ಬೇಡಿಕೆಗಳು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೀವು ಮಾಡ್ತಾರೆ ರಾಜ್ಯ ಸರ್ಕಾರ ಲಿಮಿಟೆಡ್ ಪವರ್ಸ್ ಇದೆ ಈಗ ನೋಡ್ರಿ ಎರಡಕ್ಕೂ ಬೇಡಿಕೆ ಇದೆ ನಮ್ಮ ಹೋರಾಟ ಈಗಾಗಲೇ ಕೇಂದ್ರ ಸರ್ಕಾರ ಬಿಲ್ ಅಮೆಂಡ್ಮೆಂಟ್ ಮಾಡಲಿಕ್ಕೆ ತಯಾರಾಗಿದೆ ಸುಮಾರು 42 ಸಂಶೋಧನೆಗಳು ಮಾಡಿ ಅವರನ್ನ ಇದು ಮಾಡಬೇಕಾದ್ರೆ ಆದರೆ ಅಷ್ಟಕ್ಕೆ ಸಾಲುವುದಿಲ್ಲ ಇದೊಂದು ಮಹಾ ರೋಗ ಇದು ನಮ್ಮ ಡಿಮಾಂಡ್ ಏನಿದೆ ಅದು ರಾಷ್ಟ್ರೀಕರಣ ಆಗಬೇಕು ಅದು ಪೂರ್ತಿ ವಕಫ್ನೇ ಆ್ಯಕ್ಟ್ನೇ ರದ್ದಾಗಬೇಕು ನಮ್ಮ ದೇಶಕ್ಕೆ ಅದು ಅವಶ್ಯನೇ ಇಲ್ಲ ಆದರೆ ನಮ್ಮ ಕಡೆಯಿಂದ ಏನಾಗ್ತಾ ಇದೆ ಅವ್ರಿಗೆ ಅಷ್ಟು ಇವತ್ತು ಅಷ್ಟೇ ನಮ್ಮಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ರೈತರು ಕೊಟ್ಟಿದ್ದಾರೆ ಮಠ ಮಂತ್ರಿಗಳು ಕೊಟ್ಟಿದ್ದಾರೆ ಇವು ಎಷ್ಟೋ ಮಾಹಿತಿಗಳು ನಮ್ಮ ಜಂಟಿ ಸಮಿತಿಗಿಲ್ಲ ಮತ್ತು ಕೇಂದ್ರ ಸರ್ಕಾರಕ್ಕಿಲ್ಲ ಮತ್ತು ರಾಜ್ಯ ಸರ್ಕಾರ ಜಮೀರ್ ಅಹ್ಮದ್ ಖಾನ್ ಬಂದ ಮೇಲೆ ಪ್ರಚೋದನಾತ್ಮಕವಾಗಿ ಪ್ರತಿ ಜಿಲ್ಲೆಯಲ್ಲಿ ಅಡ್ಡಾಡಿ ಇದು ಕಬ್ರಸ್ತಾನ್ ಹಿಂಗೆ ಕಟ್ಟಬೇಕು ಇದಕ್ಕೆ ಹಸಿರು ಬಣ್ಣ ಇರಬೇಕು ಸೈತಾನಗಳು ಅಂದ್ರೆ ಯಾರು ಸೈತಾನಗಳಂದ್ರೆ ಹಿಂದೂಗಳು ನಾನ್ ಕ್ರಿಶ್ಚಿಯನ್ರು ಇವರೆಲ್ಲರೂ ಸೈತಾನಗಳೇ ಅವನು ಲೆಕ್ಕದಲ್ಲಿ ಯಾಕಂದ್ರೆ ಅವರು ಇಸ್ಲಾಂ ಧರ್ಮದಾಗ ಹೇಳ್ತದೆ ನಾವೆಲ್ಲ ಕಾಫಿರ್ ಅಂತೇಳಿ ಅಂದರೆ ಸೈತಾನಕ್ಕೆ ಹೋಲಿಸಿ ಮಾತಾಡಿ ಪ್ರಚೋದನೆ ಮಾಡಿ ಏನು ವಕಫ್ ಏನೋ ಒಂದು ಅದಾಲತ್ ಮಾಡಿದ್ರು ಅದರಿಂದ ಅಧಿಕಾರಿಗಳ ಧಮಕಿ ನೀವು 15 ದಿವಸದಲ್ಲಿ ಎಂಟ್ರಿ ಮಾಡಬೇಕು ಇಲ್ಲದೇ ಇದ್ರೆ CM ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಮ್ಯಾಗೆ ಆ್ಯಕ್ಷನ್ ತೊಗೋತೀನಿ ಏನು ಏಕವಚನದಲ್ಲಿ ತಹಸೀಲ್ದಾರು AC DC ಈ ರೀತಿ ಅಧಿಕಾರಿಗಳು ಸಹ ಬೆಚ್ಚ ಬಿದ್ದಿದ್ದಾರೆ ಅವರು ಸಹ ಆಫ್ ದಿ ರೆಕಾರ್ಡ್ ನಮ್ಗೆ ಹೇಳ್ತಾರೆ ಏನು ಸರ್ ಇದು ಏನು ಬೇಕಾದ್ದು ನಮ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇದು ಏನಾದರೂ ಒಂದು ಇದು ಆಗಬೇಕು ಅನ್ನೋ ನಾವು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇವೆ ನೀವು ಅಮೆಂಡ್ಮೆಂಟ್ ಆಗುತ್ತಾನೆ ಯಾವುದೇ ಎಂಟ್ರಿ ಮಾಡ್ತಕ್ಕಂಥಲ್ಲ ಅಮೆಂಡ್ಮೆಂಟದ ಸ್ವರೂಪನೂ ಬದಲಾವಣೆ ಆಗ್ಬೋದು ನಾಳೆ ಲೋಕಸಭೆಯಲ್ಲಿ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ ನಾವು ಡಿಮಾಂಡ್ ಹೇಳಕತ್ತಿದ್ದು ಟ್ರಿಬ್ಯುನಲ್ ರದ್ದಾಗಬೇಕು ಟ್ರಿಬ್ಯುನಲ್ ರದ್ದಾಗದೇ ಇದ್ದರೆ ನಮ್ಮ ಯಾವ ರೈತರಿಗೆ ಇವತ್ತು ಮುಸ್ಲಿಂ ರೈತರು ಅದಾರೆ ಅವು ಮುಲ್ಲಾ ಜಾಗೀರ್ದಾರ್ ಇನಾಮ್ದಾರ್ ಮುಸ್ಲಿಂ ಜನಾಂಗದಾಗೂ ಕೆಲವೊಂದು ಹಿಂದೆ ಅವ್ರಿಗೂ ಅದನ್ನು ಇದರಲ್ಲಿ ಅವ್ರಿಗೆ ದಾನ ರೂಪದಲ್ಲಿಯೋ ತೊಗೊಂಡು ಅವು ಸಹಿತ ವಕಫ್ ಆಗಿವೆ ಅವರು ಈ ಹೋರಾಟದ ಪರವಾಗಿಯೇ ಇದ್ದಾರೆ ಅವರು ಪತ್ರಿಕಾಗೋಷ್ಠಿ ಇವತ್ತು ಬಿಜಾಪುರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಧಾರವಾಡದಲ್ಲಿ ಮಾಡಿದ್ದಾರೆ ಈ ರೀತಿ ಒಂದು ಭಾಳ ಜ್ವಲಂತ ಸಮಸ್ಯೆ ಇರೋದ್ರಿಂದ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೊಟ್ಟಬಾರ್ದು ಇದಕ್ಕೆ ಜನಜಾಗೃತಿ ಮಾಡಬೇಕು ಇಡೀ ರಾಜ್ಯದಲ್ಲಿ ಈ ಒಂದು ವಕಫ್ ಅಂತ ಕರಾಳ ಶಾಸನ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಹೋರಾಟ ಯಾವುದು ಕ್ಲಿಯರಿಫಿಕೇಶನ್ ಇಲ್ರಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ಮಾಡ್ಯಾರಲ್ಲ ಸುಪ್ರೀಂ ಕೋರ್ಟ್ ಒಂದು ಕಡೆ ಹಂಗೆ ಹೇಳ್ತದೆ ಒಂದೊಂದು ಕೋರ್ಟ್ನಲ್ಲಿ ಇದು ನಮ್ಗೆ ಸಂಬಂಧ ಇಲ್ಲ ಇದು ವಕಫ್ ಅದು ಅಲ್ಲೇ ನೀವು ಟ್ರಿಬ್ಯುನಲ್ಗೆ ಹೋಗಿರುತ್ತೋ ಆದೇಶಗಳಿವೆ ಕನ್ಫ್ಯೂಷನ್ ಇರೋದ್ರಿಂದ ಒಂದು ಕ್ಲಿಯರ್ ಒಂದು ಅಮೆಂಡ್ಮೆಂಟ್ನಲ್ಲಿ ಇದೆಲ್ಲ ಸೇರಬೇಕು.